ತೊಗರಿಬೇಳೆ ಬಳಸಲ್ಲ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ. ಒಳ್ಳೆ ಅಪ್ಪಟ ನಮ್ಮ ಬ್ರಾಹ್ಮಣ ಋಷಿಯಲ್ಲಿ ತಿಳಿಸಾರ್ತಾರ ನೋಡಿ. ನಮ್ಮ ನಂಗೆ ಗೊತ್ತದೆ ಕೊಬ್ಬರಿ ಎಣ್ಣೆರು ಮಸಾಲೆ ಉರಿತೀರ ಮಜಾನೇ ಬೇರೆ. ಕರೆಕ್ಟ್. ಒಗ್ಗರಣೆ ರೆಡಿ ಆಯಿತು. ಅದೇ ಹಾಕೋಣ ಸರ್. ಬಂದಿದೆ ಮಾತ್ರ. ಅವರೆಕಾಳು ಜೊತೆಗೆ ನಿಮ್ಮ ಮಸಾಲೆ ಇತ್ತಲ್ಲ, ನಿಮ್ಮ ಸಿಗ್ನೇಚರ್ ಮಸಾಲೆ ಅಂತಲ್ಲ, ಅದು ಪೈಪೋಟಿ ನಡೆಸ್ತಾ ಇದೆ. ಅವರೆಕಾಳು ಮೇಲೆ ನಾನು ಗೆಲ್ಲಬೇಕು ಅಂತ ಆ ರೀತಿ ಇದೆ ರುಚಿ, ಅದ್ಭುತ ರುಚಿ. ಅದು CSR ಸ್ಟ್ಯಾಂಪ್. ಈ ಕಾರ್ಯಕ್ರಮದ ಪ್ರಾಯೋಜಕರು QFನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾವು ಜಿಟಿ ಮಳೆಯಲ್ಲಿ ಅದ್ಭುತವಾದ ಮೈಸೂರಿನ ವಾತಾವರಣದಲ್ಲಿದ್ದೀವಿ. ಬಲಗಡೆಗೆ CSR ಕ್ಯಾಟ್ರಿಂಗ್ ಕಿಚನ್, ಚೇತನ್ ಎಸ್ ರಾವ್ ನಿಮ್ಮೆಲ್ಲರ ಮೆಚ್ಚಿನ ಮದುವೆ ಮನೆಯ ರೆಸಿಪಿಗಳನ್ನ ತೋರಿಸ್ತಾ ಬರ್ತಾ ಇದ್ದಾರೆ. ಎಲ್ಲರಿಗೂ ಭಾಳ ಪ್ರೀತಿ ಆ ರೆಸಿಪಿಗಳಂದರೆ. ಸೊ ಇವತ್ತು ಅಂಥದ್ದೇ ಒಂದು ನೀವು ಕೇಳಿರೋ ರೆಸಿಪಿ, ಅವರೆಕಾಳು ಸೀಸನ್ನು. ಚೇತನ್ ರಾವ್ ಕಡೆಯಿಂದ ಒಂದು ಅವರೆಕಾಳಿಂದ ಒಂದು ರೆಸಿಪಿ ಮಾಡಿಸಿ ಅಂತ. ಮದುವೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇರುವ ಅವರ ಕೈ ರುಚಿಯ ಅವರೆಕಾಳು ಸಾರು ನೋಡೇ ಬಿಡೋಣ. ಚೇತನ್ ರಾವ್ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ಸರ್ ನಮಸ್ಕಾರ. 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 ಹೊಸ ಗೆಟಪ್ಪು, ನನಗೆ ಆಶ್ಚರ್ಯ ಆಯ್ತು, ಇದು ನಮ್ಮ ಚೇತನ್ ರಾವ್ ಅಂತ. ಇವರು ಪುನೀತ್ ರಾಜ್ಕುಮಾರ್ ಅವರ ಮಹಾ ಫ್ಯಾನ್. ನಟ ಸಾರ್ವಭೌಮ ಚಿತ್ರದಲ್ಲಿ ನೋಡಿದ್ದೆ ಈ ತರದ್ ಒಂದು ಸ್ಪೆಕ್ಸ್. ಹೌದೌದು ಸರ್, ಅದೇ ಡಬ್ ಮಾಡಿದೀವಿ. ಹೌದಾ? ಇಲ್ಲ, ವರ್ಕ್ ಟೆನ್ಷನ್, ಸ್ವಲ್ಪ ತಲೆನೋವು ಬರೋದು ನನಗೆ. ಓಹ್, ಈಗ ತಲೆನೋವು ಇದೆ. ತಲೆನೋವು ಬಂದಾಗ ಹಾಕೊಳ್ಳಿ ಅಂತ. ಈಗ ನಂಗೆ ತಲೆ ನೋಯ್ತಾ ಇದೆ, ಬೆಳಗ್ಗೆಯಿಂದ ವರ್ಕ್ ಇತ್ತಲ್ಲ, ಅದಕ್ಕೆ ತಲೆನೋವು ಬಂದಾಗ ಹಾಕೊಳ್ಳಿ. ಕಣ್ಣಿನಕ್ಕೆಲ್ಲ ಚೆನ್ನಾಗಿದೆ, ತಲೆನೋವು ಬಂದಾಗ ಹಾಕೊಳ್ಳಿ, ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಂದ್ರು. 2 days ಇಂದ ತಲೆನೋವು ಬಂದಾಗ ಹಾಕೊಳ್ಳಿ. ಮೊನ್ನೆ ನೋಯ್ತು, ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಇವತ್ತು ಹಾಕೊಂಡೆ ಮಾಡೋಣ, ತಲೆ ನೋಯ್ತಾ ಇದೆಯಲ್ಲ. ಇವತ್ತು ಹೊಸ ಗೆಟಪ್ ಅಲ್ಲಿ ಚೇತನ್ ರಾವ್ ಅವ್ರ ಕಡೆಯಿಂದ ಹೊಸ ಒಂದು ಮಾಡುವ ನೋಡಿ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳೋದ್ರ ಜೊತೆಗೆ ಎಲ್ಲ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡ್ತಾರೆ. ಹೌದು, ಸಾರು ಅವರೆಕಾಳು ಸಂಬಂಧಪಟ್ಟಿದ್ದು. ನಾವು ನಮಗೆ ಯಾವ ರೀತಿ ಅನುಕೂಲ, ಜೊತೆಗೆ ಜನಕ್ಕೆ ರೀಚ್ ಆಗ್ಬೇಕು, ಕರೆಕ್ಟ್, ಕಸ್ಟಮರು ಖುಷಿ ಪಡ್ಬೇಕು, ಆ ತರ ಒಂದು ಅವರೆಕಾಳು ಸಾರು ಮಾಡುವ. ಎಲ್ಲ ಒಂದೇ ತರ ಸಾರು ಸಾಂಬಾರು ಮಾಡ್ತಾರೆ. ಹೌದು, ಅದನ್ನು ಸ್ವಲ್ಪ ಡಿಫ್ರೆಂಟು. ಕರೆಕ್ಟ್. ನಾವು ಒಂಚೂರು ಜನ ನಮ್ನ ಇಷ್ಟಪಡ್ತಾ ಇರೋದು ಏನಕ್ಕೆ, ಡಿಫ್ರೆಂಟ್ ಅಂತ. ಹೌದೌದು ಅಲ್ವಾ? ಆ ಲೆವೆಲ್ಗೆ ತಗೊಂಡೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಇವತ್ತು ಮಾಡ್ತಾ ಇರೋದು ಅವರೆಕಾಳು ಸಾರು. ಯಾವುದೇ ಬೇಳೆ ಇಲ್ಲದೆ, ತೊಗರಿ ಬೇಳೆ ಬಳಸಲ್ಲ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ. ಒಳ್ಳೆ ಅಪ್ಪಟ ನಮ್ಮ ಬ್ರಾಹ್ಮಣ ಋಷಿಯಲ್ಲಿ ತಿಳಿಸಾರ್ತಾರ. ಅದು ಎಷ್ಟು ಖುಷಿ ಆಗ್ತದೆ, ಯಾರೇ ಒಬ್ರು ಮಾಡ್ಕೊಂಡ್ರು ಚೆನ್ನಾಗಿ ಸೇರುತ್ತೆ. ಯಾಕಂದ್ರೆ ಈ ಅವರೆಕಾಳು ಅನ್ನೋದೇ ವಾಯು. ಹೌದು, ಅದಕ್ಕೆ ನೀವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ರೆ ಇನ್ನೂ ವಾಯು ಜಾಸ್ತಿ. ಹೌದೌದು, ಮಸಾಲೆ ಜಾಸ್ತಿ ಆದಷ್ಟು ಆರೋಗ್ಯಕ್ಕೆ ತೊಂದರೆ. ಚಕ್ಕೆ ಲವಂಗ ಇವೆಲ್ಲ ಬಳಸಿ ಮಾಡಿದ್ರೆ ಆರೋಗ್ಯಕ್ಕೆ ತೊಂದರೆ. ಆರೋಗ್ಯಕ್ಕೆ ಕಮ್ಮಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಒಂದು ಒಳ್ಳೆ ಸಿಂಪಲ್ ಆಗಿ ಫ್ರೆಶ್ ಆಗಿ ಪುಡಿ ಹುರಿದು ಹಂಗೆ ರುಬ್ಬಿ ಮಾಡುವ. ಓಕೆ ಸರ್, ಬನ್ನಿ. ಎಷ್ಟರ KG ಹಾಕೊಂಡು ಮಾಡಿದ್ರು ಇದಕ್ಕೆ ಮೋಸ ಆಗಲ್ಲ. ನಮ್ಮ ಬಿಡ್ಸೋ ಕೈ ಎಲ್ಲಿಗೆ ನಿಲ್ಲುತ್ತೋ ಅಲ್ಲಿವರೆಗೂ. ಹಂಗೆ ನಾವು ಒಂದು ಬೊಕ್ಸೆ ಎತ್ತಾಕಿದೀನಿ. ಒಂದು ಬೊಕ್ಸೆ ಇದು, ಒಂದು ಬೊಕ್ಸೆ ಆಲ್ಮೋಸ್ಟ್ ಒಂದು 250 ಗ್ರಾಮ್ ಇದೆ. ಇನ್ನೊಂಚೂರು ಜಾಸ್ತಿ ಬರುತ್ತೆ. ಜಾಸ್ತಿ ಇದೆ ಸರ್, ಒಂದು ಅರ್ಧ KG ಬರುತ್ತೆ. ಓಕೆ, ಆಲ್ಮೋಸ್ಟ್ ಒಂದು ಅರ್ಧ KG ಇದೆ ಒಂದು ಬೊಕ್ಸೆ ತರ. ಅದಕ್ಕೆ ಕಾಳು, ಅದಕ್ಕೆ ಸಂಬಂಧಪಟ್ಟಿದ್ದು ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 2 ಥರ. ನಿಮ್ಗೆ ಗೊತ್ತು ನಾನು ಏನಕ್ಕೆ ಹೆಚ್ಕೋತೀನಿ ಅಂತ. ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದೆ, ಸ್ವಲ್ಪ ಕರಿಬೇವು. ಇದಕ್ಕೆ ಮಸಾಲೆ: ಮೆಣಸು, ಜೀರಿಗೆ, ಉದ್ದಿನಬೇಳೆ, ಮೆಂತ್ಯ, ಧನಿಯಾ, ಕಡಲೆಬೇಳೆ, ಡಬ್ಬಿ ಬ್ಯಾಡಿಗೆ, ಸಾಸಿವೆ ಒಗ್ಗರಣೆಗೆ, ಉಪ್ಪು ಬೆಲ್ಲ ಹುಳಿ, ಇದಕ್ಕೆ ಇಂಗು. ಇದು ಮಸಾಲೆ ಶ್ರೇಷ್ಠ. ಏನಕ್ಕೆ ಅಂದರೆ ಈ ವಾತಾವರಣದಲ್ಲಿ ನಾವು ಮಾಡೋವಂಥದ್ದು. ಇವಾಗ ನೀವು ಹಾಕಂದ್ರೆ ಸಪರೇಟ್ ಆಗಿ ತಗೊಂಡಿರೋದು ಯಾವ ಎಣ್ಣೆ ಸರ್? ಇದು ಸಫಲೆ ಕೊಬ್ಬರಿ ಎಣ್ಣೆ. ಈಗ 1 ಲೀಟರ್ ಬರುತ್ತಲ್ಲ, ಸ್ವಲ್ಪ ಮಿಕ್ಕಿತ್ತು, ಮಾಮೂಲಿ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಸಫಲ್ದೇ ಯೂಸ್ ಮಾಡ್ತೀವಿ. ಅದು ಚೆನ್ನಾಗಿದೆ, ಎಲ್ಲ ಸಫಲ್ದೇ. ಹೌದು. ಆಮೇಲೆ ಪುರಿಕೆ ಇದಾಗ್ತೀವಿ, ಮಾಮೂಲಿ ಒಗ್ಗರಣೆಗೆಲ್ಲ ಇದಕ್ಕೆ ನಮ್ಮ ಸನ್ ಗೋಲ್ಡ್ ಹಾಕಿ ಮಾಡುವಂಥದ್ದು. ಈಗ ನೀಟಾಗಿ ಒಂದು ಒಳ್ಳೆ ಮಸಾಲೆ ಹುರಿದು ರೆಡಿ ಮಾಡ್ಬಿಡುವ. ಯಾಕಂದ್ರೆ ಕೆಲವರಿಗೆ ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಹಾಕಿದ್ರೆ ಇಷ್ಟಪಡಲ್ಲ. ಮಸಾಲೆ ಕೊಬ್ಬರಿ ಎಣ್ಣೆ ಹುರಿದ್ರೆ ಅಷ್ಟು ಎಫೆಕ್ಟ್ ಹೊಡೆಯಲ್ಲ.
ಮೆಣಸು ಜೀರಿಗೆ ಎಲ್ಲ ಇದ್ರೋದ್ರಿಂದ ಏನು ತೊಂದರೆ ಆಗಿಲ್ಲ. ಮಸಾಲೆ ಹುರಿಯೋಕ್ಕೆ ಮಸಾಲೆ ಹುರಿಯೋಕ್ಕೆ ಫಸ್ಟು ಕೊಬ್ಬರಿ ಎಣ್ಣೆ ಒಂದು 2 ಚಮಚ ಬಿದ್ದಂಗೆ ಅಷ್ಟೆ. ಒಂದು ಸ್ವಲ್ಪ ಕಾಲು ಚಮಚ ಮೆಂತ್ಯ, ಒಂದು ಕಾಲು ಚಮಚ ಮೆಣಸು, ಒಂದು ಕಾಲು ಚಮಚ ಮೆಣಸು, ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಅಷ್ಟೆ. ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ. ಸ್ವಲ್ಪ ಅದು ಕಲರ್ ಬದಲಾಗ್ತಾ ನೋಡಿ ಗಮ್ಮ ಹೆಂಗೆ ಬರ್ತಾ ಇದೆ ಕೊಬ್ಬರಿ ಎಣ್ಣೆದು. ಮಸಾಲೆ ಹುರಿತೀರ ಮಜಾನೇ ಬೇರೆ. ಕರೆಕ್ಟ್. ನೀವು ಈ ಸಾರು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಖುಷಿ ಪಡ್ತೀರಿ. ಚಪಾತಿಗೆ, ಅನ್ನಕ್ಕೆ, ಯಾವುದಕ್ಕಾರ ಸರಿ. ನನಗೆ ಎಲ್ಲೆಲ್ಲಿ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಸಿಗ್ತಾರೋ ಪ್ರತಿಯೊಬ್ಬರು ನಿಮ್ಮ ಪ್ರತಿಯೊಂದು ರೆಸಿಪಿ ಪ್ರತಿಯೊಂದು ಮಾಡ್ಕೊಂಡಾಗೂ ತುಂಬ ಚೆನ್ನಾಗಿ ಬಂದಿದೆ, ಭಾಳ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ. ಒಂದೇ ಸಮಾಧಾನ ಸರ್ ನಮಗೂ ಒಂದು ಸ್ಫೂರ್ತಿ. ಹೌದು, ನಾವು ಏನೇ ಒಂದು ಮಾಡೋಕೆ ಹೋದ್ರೂ ಸ್ಫೂರ್ತಿ ಇರಬೇಕು. ಯಾರು ನಮ್ಮನ್ನ ಹೊಗಳೋದು ತೆಗಳೋದು ಎರಡೂ ಇದ್ದಾಗ, ಹೊಗಳಿದಾಗ ಅಟ್ಟಕ್ಕೆ ಏರಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಬೇಕಾಗೂ ಇಲ್ಲ ಅಟ್ಟಕ್ಕೆ ಏರೋಕ್ಕೆ. ಯಾಕಂದರೆ ನಾವು ಫಸ್ಟೇ ದೇವ್ರು ಚೆನ್ನಾಗಿ ಇಟ್ಟಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ. ತೆಗಳಿಕೆಯನ್ನು ನಾವು ತೊಗೋತೀನಿ. ಏನು ಮೈನಸ್ ಆಯ್ತು ನನ್ನ ಜೀವನದಲ್ಲಿ ನಾನು ಯೋಚನೆ ಮಾಡೇ ದೇವ್ರಿಗೆ ಅನುಗ್ರಹ ಕೊಟ್ಟರು. ಹೌದು, ಸೂಪರ್ ಸರ್. ಕೆಂಪಾಯಿತು, ಒಂದು ಸ್ಪೂನ್ ಧನಿಯಾ, 1 ಸ್ಪೂನ್ ಧನಿಯಾ ಸರ್ ಕಾಕು ನೋಡಿ. ಒಂದು ಕಾಲು ಚಮಚ ಕಮ್ಮಿ ಸಾಸು, ಇಷ್ಟೇ ಅಷ್ಟೇ ಸರ್. ಜೀರಿಗೆ, ಅರ್ಧ ಚಮಚ ಜೀರಿಗೆ, ಅಷ್ಟು. ಮ್ಯಾರಿಗೆ ಎಷ್ಟಿದು? ಒಂದು 4-5 ಹಾಕಿದ್ರೆ ಅದು ಹಾಕ್ತೀನಿ. ಚೂರು ಕರಿಬೇವು ಸೊಪ್ಪು, ಇಷ್ಟು ನೋಡಿ. ಅದಾದ ತಕ್ಷಣ 4 ಹಸಿಮೆಣ್ಸಿಕಾಯಿ, ಖಾರ ಚುರುಕಾಗಿರಲಿ ಅನ್ನೋರಿಗೆ ಒಂದು 4 ಹಸಿಮೆಣ್ಸಿಕಾಯಿ ಖಾರ ಚುರುಕಿರಲಿ. ಅದಾದ ತಕ್ಷಣ ಈ ತುರಿದಿಟ್ಕೊಂಡಿರೋಂಥದ್ದು ಕಾಯಿ, ಸ್ವಲ್ಪ ಮಿಸ್ ಆಗಿತ್ತು, ಅರಿಶಿನ ಮಿಸ್ ಆಗಿ ಸ್ವಲ್ಪ ಚೂರು ಈ ಹಂತಕ್ಕೆ ಒಂದು ಸ್ವಲ್ಪ ಚೂರು ಅರಿಶಿನ ಹಾಕು. ಇದಾದ ತಕ್ಷಣ ಈಗ ಎತ್ತಿಟ್ಕೊಬೇಕು. ಯಾವಾಗ ರುಬ್ಕೋಬೇಕು ಇದನ್ನ ಎತ್ತಿಟ್ಕೋಬೇಕು. ಕೂಗಿಸ್ಬೇಕಾದ್ರೆ ಏನು ರುಬ್ಕೊಂಡು ಮಸಾಲೆ ಹಾಕಬೇಕು ಅನ್ನೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇದು ಆರ್ಲಿ, ಇದು ಎತ್ತಿಟ್ಬಿಟ್ಟು ಆರ್ಬೇಕದು. ಅಂದರೆ ಸ್ವಲ್ಪ ಆರ್ಲಿ ಮಿಕ್ಸಿಗೆ ಹಾಕೋಬೇಕಾದ್ರೆ ಬಗ್ಗನ್ಬಿಡುತ್ತೆ. ಕುಕ್ಕರಲ್ಲಿ ಈಗ ಕುಕ್ಕರಲ್ಲಿ ಅವರೆಕಾಳು ನೆನೆಸಿರೋವಂಥದ್ದು ಅವರೆಕಾಳು ಹಾಕ್ಕೊಡ್ತೀನಿ. ಎಷ್ಟೊತ್ತು ನೆನೆಸಿ ಸರ್? ಆಮೇಲೆ ತೊಳೆದ್ಬಿಟ್ಟು 1-2 ಸಲ ಅವರೆಕಾಳು ನೆನೆಸಿ ಇಟ್ಕೊಂಡಿದ್ದೆ. ಎಷ್ಟು ನೀರು ಹಾಕೋಬೇಕಾ? ನೋಡ್ಕೊಂಡು ಆಮೇಲೆ ಅವರೆಕಾಳು ಜೊತೆಗೆ ನೋಡಿ ಎಲ್ಲ ಟೊಮೊಟೊ ಹಿಂಗೆ 1-2 ಭಾಗ ಮಾಡ್ಕೊಳ್ಳೋದು. ಹಿಂಗೆ ಹಾಕೋದು, 2 ಭಾಗ ಮಾಡಿ ಹಾಕೊಳ್ಳೋದು ನೋಡಿ. ಈ ಥರ. ಸೊ ನಾವು 2 ಟೊಮೆಟೊ ಯೂಸ್ ಮಾಡಿದ್ವಿ. 3 ಟೊಮೆಟೊ ಹಾಕಿ ಉಪ್ಪು ಸ್ವಲ್ಪ ಆಮೇಲೆ ಹಾಕ್ತೀವಿ. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳೋದು. ಕುಕ್ಕರ್ ಹಾಕ್ಬೇಕಾದ್ರೆ ಸಹ ಕೊತ್ತಂಬರಿ ಸೊಪ್ಪು ಮರಿಬೇಡಿ ಸರ್. ಅಂತ 1-2 ತುಂಡು ಥರ ಆಗಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ಬೇಯಲಿ ಕಾಳು. ಆಮೇಲೆ ಆ ಮಸಾಲೆ ಎತ್ಕೊಂಡು ಮಸಾಲೆಗೆ ಕಾಳು ಹಾಕ್ಬೇಕು. ಕಾಳು ಟೊಮೆಟೊ ಅದಕ್ಕೆ ಡಬಲ್ ಮಾಡಿರೋ ಟೊಮೆಟೊ ಎಲ್ಲ ಹಾಕಿ ರುಬ್ಬಿ ಸಾರು ಮಾಡೋದು ತೋರಿಸ್ಕೊಡ್ತೀನಿ. 5 ವಿಷಲ್ ಆಗಿದೆ. ನೋಡ್ಬಿಡ ಸರ್. ಬಂದಿದೆಯಲ್ಲ, ಏನೋ ಬಂದಿದೆ. ಹುರಿದಿರೋ ಮಸಾಲೆ ಇದಕ್ಕೆ ಹಾಕೊಂಡು ಆಯ್ತಾ. ಈಗ ಇಲ್ಲಿ ಬೆಂದಿರೋ ಟೊಮೊಟೊ. ಓಕೆ. ಹಾಕೋ ಟೊಮೊಟೊ ಹಾಕೋ ಜೊತೆಗೆ ಆಯ್ತಾ ಸ್ವಲ್ಪ ಕಾಳು ರುಬ್ಕೋಬೇಕಿದೆ. ಓಕೆ. ಎಷ್ಟು ಬೇಕೋ ಅಷ್ಟು ಕಾಳು, ಸ್ವಲ್ಪ 2 ಇದು ಕಾಳು ಸಮ ಪ್ರಮಾಣದಲ್ಲಿ ಕಾಳು ಸಾರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸ್ವಲ್ಪ ರುಬ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಹಾಲಿಂಗ್ ಹಾಕಿ ರುಬ್ಕೊಳ್ಳೋದು. ಈಗ ಅದು ರುಬ್ಕೊಂಬರೋ ಅಷ್ಟೊತ್ತಲ್ಲಿ ಈ ಕಾಳ್ದು ಇಲ್ಲಿಗೆ ಹಾಕೊಂಡು ನೀರು ಸಮೇತ ನೋಡ್ಕೊಂಡು ಅದಕ್ಕೆ ಉಪ್ಪು
ಸ್ವಲ್ಪ ಅವಾಗಲೂ ಹಾಕಿರ್ತೀವಿ, ಹೌದು. ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು, ಹಾಂ, ತುಂಡು ಬೆಲ್ಲ, ಒಂದೇ ಒಂದು ಒಳ 2 ಸಣ್ಣ ತುಂಡು ಬೆಲ್ಲ, ಸ್ವಲ್ಪ ಹುಣಸೆ ಅಲ್ಲೋ ಟೊಮೊಟೊ ಕೊಟ್ಟಿರೋದ್ರಿಂದ ಹೌದು, ನೋಡ್ಕೊಳ್ಳಿ. ಹುಣಸೆ ಟೊಮೊಟೊ ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ. ಎಷ್ಟು ಅನ್ಬೋದು ಸರ್? 2 ಸ್ಪೂನಾ? ಹಾಂ, ಒಂದು ಕಾಲು ಚಮಚ ಅರಶಿನ. 1/4 ಚಮಚ ಅರ್ಶಿನ ನೋಡ್ಕೊಂಡು. ಅದು ಕುದಿಬೇಕು. ಹಾಂ, ಇದು ಕುದಿಬೇಕಿದೆ. ಉಪ್ಪು ಹುಳಿ ಜೊತೆಗೆ ಕುದಿಲಿ. ಹಾಂ, ಈಗ ಕೂಡ ಹಿಂಗಾಗಬೇಕಾ? ಇವತ್ತಲ್ಲೇ ಬೆಲ್ಲ ಹುಳಿ ಉಪ್ಪು ಜೊತೆ ಕಾಳು ಕುದಿಬೇಕು. ಕುದ್ದಾದ್ಮೇಲೆ ಈ ಮಸಾಲೆ ಹಾಕಬೇಕು. ಕುದೀತಾ ಇದೆ. ಇವಾಗ ಮಸಾಲೆ ಹಾಕ್ಬಿಡೋದು. ಸ್ವಲ್ಪ ನೀರು, ನೋಡಿ ಸಾರ್, ಅದಕ್ಕೆ ಸಾರು ವಾ, ಸ್ವಲ್ಪ ಗಟ್ಟಿ ಆಯ್ತು ಅಂತ ಅಂದ್ಕೊಂಡ್ರೆ ಹಾಂ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಅವರೆಕಾಳು ಸಾರು. ಅದೇ ಅಲ್ಲ, ನಮ್ಗೆ ರುಚಿಗೆ ನೋಡ್ಕೊಂಡು ಒಂಚೂರು ಹುಳಿ ಉಪ್ಪು ಇದ್ರೆ ರುಚಿ ನೋಡ್ಕೊಂಡ್ಬಿಟ್ಟು ಹಾಕೋದು. ಸ್ವಲ್ಪ ಬೇಕಾದ್ರೆ ಹಾಕೋದು. ಹಾಗೇನೆ ಉಪ್ಪು, ಸೊ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಳೋದು. ಒಂದೊಂಚೂರು ಬೆಲ್ಲ ಬೇಕು. ಬೆಲ್ಲ ಕೂಡ ಬೇಕಾಗಿದೆ. ಬೇಳೆ ಗಿಳೆ ಏನೂ ಇಲ್ಲ, ಏನೂ ಇಲ್ಲ. ಅದೇ ಇದರಲ್ಲಿ ಮಾಡಿದಂಥದ್ದು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿನೂ ಇಲ್ಲ. ಹೌದು. ಘಮ ಘಮ ಅಂತ ಬರ್ತಿದ್ಯಾ? ಪರಿಮಳ ಘಮ ಅಂತ ಕೇಳ್ತೀರಾ? ಆಹಾ, ಈಗ ಒಂದು ಒಳ್ಳೆ ಒಗ್ಗರಣೆ ಮಾಡುವ. ಯಾಕಂದರೆ ಕೊಬ್ಬರಿ ಎಣ್ಣೆ ಹುರಿದಿರೋದ್ರಿಂದ ಎಣ್ಣೆಲೆ ಒಗ್ಗರಣೆ ಇದು. ಎಲ್ಲರಿಗೂ ಗೊತ್ತಿರೋ ಥರ ಒಳ್ಳೆ ಕ್ವಾಲಿಟಿ ಎಣ್ಣೆನೇ ಯೂಸ್ ಮಾಡ್ತಾರೆ ಚೇತನ್ ರವರು. ಖಂಡಿತ ಸರ್. ಈಗ ಒಗ್ಗರಣೆ 3/4 ಚಮಚ ಸಾಸು. 3/4 ಚಮಚ. ಕುಡಿತಿದಂಗೆ 1/4 ಚಮಚಕ್ಕಿಂತ ಕಮ್ಮಿ ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ 2. ಒಳ್ಳೆ ಹಾಕೊಂಡು ಸೂಪರ್. ಲೈಟಾಗಿ ಹಿಂಗು ಇವಾಗ ಅದಿಡು. ಒಗ್ಗರಣೆ ರೆಡಿ. ಘಮ ಘಮ ಒಗ್ಗರಣೆ. ಒಗ್ಗರಣೆ ರೆಡಿ ಆಯಿತು. ಅದೇ ಫಸ್ಟ್ ಕ್ಲಾಸ್ ಅವರೆಕಾಳು ಸಾರು. ಸರಿನ ಬರ್ಗೆ ಅವರೆಕಾಳು ಸಾರು ರೆಡಿ ಸರ್. ಸರಿನ ಬರ್ಗೆ ಹಾಕೋಣ ಸರ್. ಅದ್ಭುತವಾಗಿ ಬಂದಿದೆ ಮಾತ್ರ ಸರ್. ಅವರೆಕಾಳು ಬೆಂಕಿ ಬಿರುಗಾಳಿ. ಅವರೆಕಾಳು ಹೆಂಗೆ ಹಿಡಿದು ಕೊಡ್ತಾ ಇದ್ದಾರೆ. ಅವರೆಕಾಳು ಸಾರನ್ನ ಕಾಯ್ತಾ ಇದ್ದೀನಿ. ನೀವೇನಂದ್ರೆ ಬೆಳ್ಳುಳ್ಳಿ, ಈರುಳ್ಳಿ ಹೌದು, ಏನಿಲ್ಲದೆ, ಏನೂ ಇಲ್ಲದೆ, ಆಮೇಲೆ ತೊಗರಿಬೇಳೆ ಇಲ್ಲದೆ. ಖಂಡಿತ ಕರೆಕ್ಟಾ? ಮೇನ್ ಅದೇನೆ. ಹಾಗೆ ನೋಡಿ, ಹಾಗೆ ನೋಡೋಣ. ಅವರೆಕಾಳು ಸವಿತಾ ನೋಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಬಿಸಿ ಇರುತ್ತೆ, ಹುಷಾರು ಸರ್. ಬಾ, ಗೊತ್ತಾಗಿದೆ. ನೀವು ಮನೇಲಿ ಮಾಡ್ಕೊಂಡ್ರೆ ಫಸ್ಟು ನೀವು ಹಾಗೆ ಕುಡಿದು ನೋಡಿ. ಫಸ್ಟು ಈ ಟೇಸ್ಟು ಬರಬೇಕು ನಾಲ್ಗೆ ಮೇಲೆ. ಸರ್, ನೀವು ಅವರೆಕಾಳು ಅಂದ್ರಿ, ಅವರೆಕಾಳು ಜೊತೆಗೆ ನಿಮ್ಮ ಮಸಾಲೆ ಇತ್ತಲ್ಲ, ನಿಮ್ಮ ಸಿಗ್ನೇಚರ್ ಮಸಾಲೆ ಅಂತಲ್ಲ, ಅದು ಪೈಪೋಟಿ ನಡೆಸ್ತಾ ಇದೆ. ಅವರೆಕಾಳು ಮೇಲೆ ನಾನು ಗೆಲ್ಲಬೇಕು ಅಂತ ಆ ರೀತಿ ಇದೆ ರುಚಿ. ಅದ್ಭುತ ರುಚಿ. ಅದು CSR ಸ್ಟ್ಯಾಂಪು. ಅನ್ನಕ್ಕೇನೆ ಫಸ್ಟ್ ಅನ್ನಕ್ಕೆ ರೊಟ್ಟಿ, ಚಪಾತಿ, ದೋಸೆ, ಎನಿವನ್ ಇದನ್ನೇನು ಅಳಿಸಲ್ಲ ನಿಮಗೆ. ಕರೆಕ್ಟ್. ಕುದಿಸಿ ಇಟ್ಕೊಂಡ್ರೆ ಏನಾಗಿಲ್ಲ. ಹೌದು. ಆಗಲಿ ಸರ್. ಸೊ ಮತ್ತೆ ಸಿಗ್ತೀವಿ. ಮತ್ತೆ ಮೈಸೂರಿಗೆ ಬಂದು ಇನ್ನೂ ಅದ್ಭುತವಾದ ರೆಸಿಪಿಗಳನ್ನ ಶೂಟ್ ಮಾಡುವ. ಸೊ ನಾವು ಕನ್ನಡದಲ್ಲೇ ವ್ಯವಹರಿಸೋಣ ಅಂತ ಇನ್ನೊಂದ್ಸಲ ನೆನಪಿಸ್ತಾ, ನಮಗೆ ಸಿಗುವ ಪ್ರತಿಯೊಬ್ಬರೊಟ್ಟಿಗೆ ಕರ್ನಾಟಕದಲ್ಲಿ ಕನ್ನಡವನ್ನು ಜಾಸ್ತಿ ಬಳಸೋಣ ಅಂತ ಹೇಳ್ತಾ, ನಿಮಗೂ ಧನ್ಯವಾದ. ನಾವು ಅದೇ ತುಂಬಾ ಇತಿಹಾಸ ಉಂಟು. ಆ ಇತಿಹಾಸ ಅಳಿಸೋಗ್ತಾ ಇರೋದು ನಮಗೂ ಬೇಸರ ಆಗ್ತದೆ ಕೆಲವು ವಿಚಾರದಲ್ಲಿ. ಆದ್ದರಿಂದ ನಾವು ಸ್ಪಷ್ಟತೆಯ ಕನ್ನಡ ನಮ್ಮ ಕೈಲಾದ ಮಟ್ಟಿಗೆ ಮಾತಾಡಿ 4 ಜನಕ್ಕೆ ನಾವು ಮಾತಾಡೋದು ನೋಡೋದ ಕಲೀಲಿ. ನಮ್ಮ ವೀಕ್ಷಕರು ಗಮನವಿಟ್ಟು ಇದನ್ನು ಪಾಲಿಸಿದರೆ ಸಾಕು. ಕನ್ನಡ ಉಳಿಸೋಣ, ಬೆಳೆಸೋಣ. ಧನ್ಯವಾದ. ಧನ್ಯವಾದ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.